ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 76ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 76ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 76ನೇ ಶ್ಲೋಕವು ಹೀಗಿದೆ. ಭೂತವಾಸೋ ವಾಸುದೇವಃ ಸರ್ವಸುನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋತಾಪರಾಜಿತಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಭೂತವಾಸಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಎಲ್ಲಾ ಜೀವಿಗಳನ್ನು ತನ್ನ ಕಾಳಜಿಯುಳ್ಳ ದೃಷ್ಟಿಯಲ್ಲಿ ಇಟ್ಟುಕೊಳ್ಳುವವನು ಅಥವಾ ಎಲ್ಲಾ ಜೀವಿಗಳಲ್ಲಿ ಅವನು ವಾಸಿಸುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ವಾಸುದೇವಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ತನ್ನ ಭ್ರಮೆಯಿಂದ ಜಗತ್ತನ್ನು ಮರೆ ಮಾಡುವವನು ಅಥವಾ ತನ್ನ ಮಾಯೆಯ ಮೂಲಕ ಇಡೀ ವಿಶ್ವವನ್ನು ವ್ಯಾಪಿಸಿರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವ ಸುನೀಲಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಎಲ್ಲಾ ಜೀವಾತ್ಮರ ರೂಪವಾಗಿದ್ದಾನೆ ಅಥವಾ ಅವನು ಪ್ರತಿಯೊಂದು ಜೀವಾತ್ಮನಲ್ಲಿ ವಾಸಿಸುತ್ತಾನೆ. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಾಲಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಅಂತ್ಯವಿಲ್ಲದ ಶಕ್ತಿಯನ್ನು ಹೊಂದಿರುವವನು ಅಥವಾ ತನ್ನ ಸಂಪತ್ತು ಅಥವಾ ಶಕ್ತಿಗೆ ಮಿತಿಯಿಲ್ಲದವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ದರ್ಪಾಗ್ನೇ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಧರ್ಮವನ್ನು ವಿರೋಧಿಸುವವರ ಅಹಂಕಾರವನ್ನು ನಾಶ ಮಾಡುವವನು ಅಥವಾ ಅಧರ್ಮದ ಮಾರ್ಗದಲ್ಲಿ ನಡೆಯುವವರ ಅಹಂಕಾರವನ್ನು ನಾಶ ಮಾಡುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ದರ್ಪದಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಆತ್ಮತೃಪ್ತಿಯನ್ನು ನೀಡುವವನು ಅಥವಾ ನೀತಿ ಮಾರ್ಗದಲ್ಲಿ ನಡೆಯುವವರಿಗೆ ಘನತೆಯ ಸ್ವಾಭಿಮಾನವನ್ನು ನೀಡುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ದೃಪ್ತಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಪರಮ ಸಂತೋಷವಾಗಿರುವವನು ಅಥವಾ ತನ್ನ ಶಕ್ತಿಯ ಬಗ್ಗೆ ಎಂದಿಗೂ ಹೆಮ್ಮೆ ಪಡದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ದುರ್ಧರಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಕಷ್ಟಪಟ್ಟು ಮನಸ್ಸಿಗೆ ತರಬಹುದಾದವನು ಅಥವಾ ತನ್ನದೇ ಆದ ಅಂತರ್ಗತ ಆನಂದದ ಮೂಲಕ ಯಾವಾಗಲೂ ತೃಪ್ತನಾಗುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಅಪರಾಜಿತಾಯ ನಮಃ. ಈ ವಿಷ್ಣು ನಾಮದ ಅರ್ಥ, ಭಗವಾನ್ ವಿಷ್ಣು ಯಾರಿಂದಲೂ ಗೆಲ್ಲಲಾಗದವನು ಅಥವಾ ಮೋಹದಂತಹ ಆಂತರಿಕ ಶತ್ರುಗಳಿಂದ ಅಥವಾ ಅಸುರರಂತಹ ಬಾಹ್ಯ ಶತ್ರುಗಳಿಂದ ಎಂದಿಗೂ ಜಯಿಸಲ್ಪಡದವನು. ಈ ಶ್ಲೋಕವು ಬ್ರಹ್ಮಾಂಡದ ಶಕ್ತಿಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ಎಲ್ಲ ನಕಾರಾತ್ಮಕತೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಇದು ಆಳವಾದ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತದೆ ಮತ್ತು ಅನ್ವೇಷಕರಿಗೆ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತದೆ, ನಮ್ಮ ಎಲ್ಲ ಗೊಂದಲಗಳು ಮತ್ತು ಅನುಮಾನಗಳನ್ನು ತೆರವುಗೊಳಿಸುತ್ತದೆ. ಇದು ನಮಗೆ ಸಂಪತ್ತು ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದು ನಮಗೆ ಧರ್ಮ ಮಾರ್ಗದಲ್ಲಿ ಮಾತ್ರ ನಡೆಯಲು ಸಹಾಯ ಮಾಡುತ್ತದೆ. ಇದು ನಮಗೆ ಆತ್ಮತೃಪ್ತಿ ಮತ್ತು ಒಳ್ಳೆಯ ಸ್ವಾಭಿಮಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ನಮ್ಮ ಎಲ್ಲಾ ಶತ್ರುಗಳನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ಅದು ನಮ್ಮ ಆಂತರಿಕ ಅಥವಾ ಬಾಹ್ಯ ಶತ್ರುಗಳಿರಬಹುದು. ಈ ಶ್ಲೋಕವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಮೂಲ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದು ಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 76ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 77ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.